ಮುಖಾಂತರ ಏನು 19 ಜನ ಮಕ್ಕಳ ಒಂದು ಲೈಫ್ ಕೊಟ್ಟಿದ್ದಾರೆ. ಇದು ತುಂಬ ಶ್ಲಾಘನೀಯವಾದಂಥ ಕೆಲಸ. ಸೊ ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದಿ sir and all of you for CSR activity, and it just could be another year CSR activity ನಿಮಗೆ. ಆದರೆ ಇಷ್ಟು 19 ಮಕ್ಕಳಿಗೆ ಒಂದು ಪುನರ್ಜನ್ಮ ಕೊಟ್ಟ ಹಾಗೆ ಇದು. ಸೊ ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಹೃದಯ ತುಂಬ ನಿಮಗೆ ಧನ್ಯವಾದ ಹೇಳ್ತೇನೆ. ಈ ಕ್ಲಬ್ ಫುಟ್ ಅಂತ ಏನಕ್ಕೆ ಅಥವಾ ಸೆರೆಬ್ರಲ್ ಪ್ಯಾಲ್ಸಿ ಅಂತ ನಾವೇನು ಐಡೆಂಟಿಫೈ ಮಾಡಿ 19 ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಏನು ಏರ್ಪಾಡು ಮಾಡಿದ್ವಿ ಇವರು ಸ್ಪಾನ್ಸರ್ಶಿಪ್ ಒಟ್ಟಿಗೆ, ಇದು ಒಂಥರ ಪ್ರಿವೈಲಿಂಗ್ ಡಿಸೀಸ್ ಅಂತ ಹೇಳೋಕ್ಕಾಗತ್ತೆ, ಡಿಸಬಿಲಿಟಿ ಅಂತ ಹೇಳಬೇಕು. ಸುಮಾರು ಕೇಸಸ್ ಇರುತ್ತೆ. ಬಹುಶಃ ನಮ್ಮ ದೇಶದಲ್ಲಿ ಈಗ ಡಾಕ್ಟರ್ ಬೆಳಿಗ್ಗೆ ಶ್ರೇಯಸ್ ಹತ್ರ ಮಾತಾಡ್ತಾ ಇದ್ದೆ, 1000ಕ್ಕೆ 1 ಮಗು ಈ ಥರ ಒಂದು ಡಿಫಾರ್ಮಿಟಿ ಹುಟ್ಟುತ್ತಂತೆ. ಅಂದರೆ ಕ್ಲಬ್ ಫುಟ್ ಆಗುತ್ತೆ. ಅಂದರೆ ದಿನಕ್ಕೆ 150 ಮಕ್ಕಳು ಹುಟ್ಟುತ್ತಾರೆ ಈ ಥರ ಒಂದು ಡಿಸಬಿಲಿಟಿ ಆಗಿ. ಸೊ ನೀವು ವರ್ಷಕ್ಕೆ ಲೆಕ್ಕ ಹಾಕೊಂಡು ಎಷ್ಟು ಜನ ಇರ್ತಾರೆ ಅಂತ. ಅದೇ ರೀತಿ ಸೆರಿಬ್ರಲ್ ಪ್ಯಾಲ್ಸಿ, ಅದು ಏನು ಮೆದುಳಲ್ಲಿ ಇಂಪ್ಯಾಕ್ಟ್ ಆಗಿ ಅವರು ಆಗುವಂಥ ಡಿಸಬಿಲಿಟೀಸ್ ಏನಿರುತ್ತೆ ಅದು ಸಹ ಇಲ್ಲಿ ನಾವು ಈ 19 ಮಕ್ಕಳಲ್ಲಿ ಒಂದು 9ರಿಂದ 10 ಮಕ್ಕಳು ಅದನ್ನು ಟ್ರೀಟ್ ಮಾಡಿದ್ದಾರೆ. ಅವ್ರಿಗೂ ಒಂದು ಪುನರ್ಜನ್ಮನ ಕೊಟ್ಟಿದ್ದಾರೆ. ಅವರು ಸಹ ಕ್ಲಬ್ ಫುಟ್ 1ರಲ್ಲಿ 1000ದಲ್ಲಿ 1 ಆದರೆ ಈ ಸೆರಿಬ್ರಲ್ ಪ್ಯಾಲ್ಸಿ ಇನ್ಸಿಡೆಂಟ್ಸ್ ಒಂದು 1000ಕ್ಕೆ 3 ಇರುತ್ತಂತೆ. ಇದಕ್ಕೆ 2 ಪಟ್ಟು ಜಾಸ್ತಿ. ಸೊ ಏನು ಇವರ ಒಂದು ಸಣ್ಣ ಪ್ರಯತ್ನ ಏನಿದೆ, ಖಂಡಿತವಾಗ್ಲೂ ಮುಂದಕ್ಕೆ ಅದು ಒಂದು ಪ್ರೇರಣೆ ಆಗುತ್ತೆ. ಭಾಳ ಜನಕ್ಕೆ ಇದು ಒಂದು ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚಿನ ಈ ಥರ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ. ದೇಶದಾದ್ಯಂತ ಇವಾಗ ನ್ಯಾಷನಲ್ ಪ್ರೋಗ್ರಾಮ್ ಅಂತ ತಗೊಂಡ್ರು, ನ್ಯಾಷನಲ್ ಕ್ಲಬ್ ಫುಡ್ ಪ್ರೋಗ್ರಾಮ್ ಅಂತ ಏನಿದೆ, ಆ ಪ್ರೋಗ್ರಾಮ್ ಕೆಳಗಡೆ ನ್ಯಾಷನಲ್ ಲೆವೆಲಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು 2030ಕ್ಕೆ ರನ್ ಫ್ರೀ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು 70% ಇದನ್ನು ಸಾಲ್ವ್ ಮಾಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿದ್ದಾರಂತೆ. ಅದನ್ನು ರನ್ ಫ್ರೀ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು 2030 ಮುಗಿಸ್ಬೇಕು ಅಂತ. ಆ ಥರ ಒಂದು ಸುಮಾರು 400+ ಕ್ಲಿನಿಕ್ ಇದೆ ದೇಶದಾದ್ಯಂತ. ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಅದರಲ್ಲಿ. ಸೊ ಅದು ದೇಶದಾದ್ಯಂತ ಮಾಡುವಂಥ ಗೌರ್ಮೆಂಟ್ ಮಾಡುವಂಥ ಕೆಲಸ. ಆದರೆ ಒಂದು ಸಂಸ್ಥೆಯಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರು ಇಷ್ಟು ಒಂದು ಕೆಲಸ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್ ಅಂಡ್ ಕವರಿಂಗ್ ದಿಸ್ ಪರ್ಟಿಕ್ಯುಲರ್ ನ್ಯೂಸ್ ಫಾರ್ ಅಸ್. I thank the management of Automotive Axle coming forward to treat all these kids who are underprivileged and changing their life. And I also thank Mr. Bhatisha Reddy, who never said no to me when I approached this. I would like to just showcase 2 patients. You can see on the screen out of the 90. Ali, you know the screen and the video. This is how his legs are totally bowed and difficulty in walking. And the next photograph you will see that his legs are absolutely straight. This surgery took us around 4.5-5 hours with correcting the thigh bone as well as the leg bones so that he can have a confident life. Can we go to the next thing? This is a kid with cerebral palsy. Yes, can we move the video? This is how he was walking with assistance. The other video, please. This is how he was walking. Okay. And the next video, please. This is today. He is walking today independently. His work under progress. He will take around 6 more months to completely become normal. Again, thank everyone for coming here, and again thank Automotive Axle for this generous gesture towards the children, because you don't know, couldn't eat probably because her hand was twisted because of it. A simple procedure, now she's happy. And a girl's neck was twisted, a simple procedure, it is straight today, happily going to school because of the confidence. It's not only of this thing, going to school with confidence, because to avoid bullying by other kids. So thanks a lot. Thank you. ಶ್ರೇಯಸ್ ಅವರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಸರ್. ನಡೆಯಕ್ಕೂ ಆಗ್ತದೆ, ಬಿಸಿ ಆಗುತ್ತೆ. ಆಟೋ ನಮಗೆ ತುಂಬ ಹೆಲ್ಪ್ ಆಗಿದೆ ಸರ್. ನಾವು ಇಂಡಿಪೆಂಡೆಂಟ್ ನಾನು ಸರ್ ಸಾನಿ ಕೂಡ ತೊಂದರೆ ನಾವು ಮಂಡ್ಯದಿಂದ ಬಂದಿದ್ದೀವಿ ಸರ್.
ದಿಸ್ರೆ ಸ್ವಲ್ಪ ಅವರು ಸರ್ಜರಿ ಮಾಡ್ಬೇಕನ್ನಪ್ಪ ಅಂದರು. ಮುಂಚೆ ಊಟ ಮಾಡೋಕ್ಕೆ ಬರೆಯೋಕ್ಕೆ ಏನು ತೊಂದರೆ ಆಗಿತ್ತು. ಇವಾಗ ಸರ್ಜರಿ ಮಾಡಿದ್ಮೇಲೆ ಪರವಾಗಿಲ್ಲ, ಸದ್ಯಕ್ಕೆ ಏನೂ ತೊಂದರೆ ಏನು ಕಾಣಿಸ್ತಾ ಇಲ್ಲ. ಇಷ್ಟಕ್ಕೆ ನಮಸ್ಕಾರ ಸರ್.